ಸರ್ಕಾರಿ ಜಮೀನಿನಲ್ಲಿ RBSSN ಕಂಪನಿ ಬೇಕಾಬಿಟ್ಟಿಯಾಗಿ ಮೈನಿಂಗ್ ಮಾಡ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿದೆ. 188 ಎಕರೆಯನ್ನ ಲೀಸ್ ಪಡೆದು 300 ಎಕರೆ ಜಮೀನಿನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರಂತೆ. ವಿಜಯನಗರ ಜಿಲ್ಲೆ ಸಂಕ್ಲಾಪುರದಲ್ಲಿ ಈ ಗಣಿಗಾರಿಕೆ ನಡೀತಾ ಇದೆ. ನೈಸರ್ಗಿಕವಾಗಿ ಹರಿಯುವಂತ ಹಳ್ಳವನ್ನು ಮುಚ್ಚಿ ಹಾಕಿ ಅಲ್ಲೂ ಬೇಕಾಬಿಟ್ಟಿಯಾಗಿ ಮೈನಿಂಗ್ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ಅನ್ನ ಪಡೆದು ಗಣಿಗಾರಿಕೆ ನಡೆಸ್ತಾ ಇದ್ರೂ ಕೂಡ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ. ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಕಂಪನಿ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದೆ. ಅಧಿಕಾರಿಗಳ ನಡೆಯ ವಿರುದ್ಧ ಸಾಮಾಜಿಕ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈಸೆನ್ಸ್ ಇದೆ, ಲೈಸೆನ್ಸ್ ಇರೋದು ಎಷ್ಟಕ್ಕೆ? 188 ಎಕರೆಗೆ. ಅದಕ್ಕೆ ಲೀಸ್ ಪಡೆದಿದ್ದಾರೆ. ಆದರೆ 300 ಎಕರೆಯಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಮಿಕ್ಕಿದ ಜಮೀನು ಸರ್ಕಾರಕ್ಕೆ ರಾಜಸ್ವ ಬರಬೇಕಲ್ಲ, ರಾಯಲ್ಟಿ ಬರಬೇಕಲ್ಲ, ಬರ್ತಾ ಇಲ್ಲ. ಸುಮಾರು 150ಕ್ಕೂ ಹೆಚ್ಚು ಎಕರೆಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದು ಇವತ್ತು ನೆನ್ನೆದಲ್ಲ, ಈ ಹಿಂದೆ ಬಳ್ಳಾರಿಯಲ್ಲೂ ಇದೇ ಆಗಿತ್ತು. ಒಂದು 100 ಎಕರೆಗೆ 150 ಎಕರೆಗೆ ಲೀಸ್ಗೆ ಹಾಕ್ಕೊಳ್ಳೋದು, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು ಸರ್ಕಾರಕ್ಕೆ ಕೊಡೋದು. ಆದರೆ 300, 350 ಎಕರೆ, 400 ಎಕರೆಯಲ್ಲಿ ಗಣಿಗಾರಿಕೆ ಮಾಡೋದು. ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳು ಬಂದರೆ ಅಧಿಕಾರಿಗಳನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಬಾಯಿ ಮುಚ್ಚಿಬಿಡ್ತಾರೆ. ಅವ್ರಿಗೇನು ಕೊಡಬೇಕಾಗಿರೋದು ಇದೆಯಲ್ಲ, ಬಹುಮಾನಗಳು, ಉಡುಗೊರೆಗಳು, ಆ ಉಡುಗೊರೆಗಳನ್ನು ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಇವಾಗ ನಮ್ಮ ಪ್ರತಿನಿಧಿ ಶಿವಾನಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಕಳೆದ 40 ವರ್ಷಗಳಿಂದಲೂ ಕೂಡ RBSS ಎನ್ನುವಂತಹ ಮೈನಿಂಗ್ ಕಂಪ್ನಿ ಬರೋಬ್ಬರಿ 188 ಎಕರೆಯಲ್ಲಿ ಮೈನಿಂಗ್ ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯ ನಾನಿರ್ತಕ್ಕಂಥ ಸ್ಥಳ ಅದೇ ಒಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸಂಕ್ಲಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಸಪೇಟೆ ಹೋಬಳಿಯ ಸರ್ವೆ ನಂಬರ್ 185ರಲ್ಲಿ ಬರ್ತಕ್ಕಂಥ 345 ಎಕರೆಯಲ್ಲಿ ಬರೋಬ್ಬರಿ 188 ಎಕರೆಯಷ್ಟು ಸರ್ಕಾರಿ ಜಮೀನನ್ನು ಲೀಸ್ ಪಡೆದು ಇದೇ ಒಂದು ಸ್ಥಳದಲ್ಲಿ RBSSN ಅನ್ನುವಂತಹ ಕಂಪ್ನಿ ಮೈನಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. 1986ರಲ್ಲಿ ಕೇವಲ 78 ಎಕರೆಯಷ್ಟು ಜಮೀನನ್ನು ಇಲ್ಲಿ ಲೀಸ್ ಪಡೆದು ಆರಂಭಿಸಿರ್ತಕ್ಕಂಥ ಮೈನಿಂಗು 2006ರಲ್ಲಿ ಮುಕ್ತಾಯವಾಗುತ್ತೆ. 2006ರ ಬಳಿಕ ಈಗ ಮತ್ತೆ 20 ವರ್ಷಗಳ ಅವಧಿಗೆ 188 ಎಕರೆಯಷ್ಟು ಜಮೀನನ್ನು ಇಲ್ಲ ಲೀಸ್ಗೆ ಪಡೆದು ಮೈನಿಂಗ್ ನಡೆಸ್ತಾ ಇರ್ತಕ್ಕಂತಹದ್ದು. 345 ಎಕರೆ ಭೂಮಿಯಲ್ಲಿ ಬರೋಬ್ಬರಿ 188 ಎಕರೆ ಭೂಮಿಯನ್ನು ಲೀಸ್ ಪಡೆದು ಮೈನಿಂಗ್ ಮಾಡಿಸ್ತಾ ಇದ್ರೆ, ಅದರ ಹೊರತು 150ಕ್ಕೂ ಏನು ಹೆಚ್ಚು 345 ಎಕರೆ ಭೂಮಿಯಲ್ಲಿ 188 ಎಕರೆ ಲೀಸ್ ಪಡೆದ್ರೆ ಇನ್ನುಳಿದಂಥ ಜಮೀನನ್ನು ಕೂಡ ಅಕ್ರಮವಾಗಿ ಅವರು ಕಬಳಿಕೆ ಮಾಡಿ ಅಲ್ಲಿಯೂ ಕೂಡ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅನ್ನೋಂಥ ಆರೋಪ ಈಗ ಗಂಭೀರವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ಒಂದು ಸ್ಥಳದಲ್ಲಿ ನೈಸರ್ಗಿಕವಾಗಿ ಹರಿತಕ್ಕಂಥ ಹಳ್ಳವನ್ನು ಕೂಡ ಮುಚ್ಚಿ ಅಲ್ಲಿಯೂ ಕೂಡ ಗಣಿಗಾರಿಕೆಯನ್ನು ನಡೆಸಲು ಮುಂದಾಗಿದ್ದಾರೆ ಅನ್ನುವಂಥ ಆರೋಪ ಈಗ ಗಂಭೀರವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ಬೋದು. ಬೃಹತ್ತಾದ ಗುಡ್ಡ ಇದೆ, ಜಂಬೂನಾಥ ಗುಡ್ಡ. ಆ ಗುಡ್ಡದ ಪ್ರಮಾಣದಲ್ಲಿ ಇದೇ ಒಂದು ಸರ್ಕಾರಿ ಜಮೀನಿನಲ್ಲಿ ಈ ಒಂದು ಅಕ್ರಮವಾಗಿ ಈಗ ಗಣಿಗಾರಿಕೆ ನಡೆಸ್ತಾ ಇರ್ತಕ್ಕಂಥದ್ದು. 188 ಎಕರೆಯನ್ನು ಲೀಸ್ ಪಡೆದು ಇನ್ನುಳಿದ 150 ಎಕರೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರಿಯ ಸಂಪತ್ತು ಅಂದರೆ ನೈಸರ್ಗಿಕವಾಗಿ ಯಾವುದೇ ಒಂದು ಹಳ್ಳ ಕೊಳ್ಳಗಳು ನಡೆದ್ರೂ ಕೂಡ ಅದು ಸರ್ಕಾರಿಯ ಸಂಪತ್ತಾಗುತ್ತೆ. ಆ ಹಳ್ಳವನ್ನು ಯಾವುದೇ ಕಾರಣಕ್ಕೂ ಡೈವರ್ಟ್ ಮಾಡಬಾರ್ದು ಮತ್ತು ಅದನ್ನು ತಡಿಬಾರ್ದು. ಇದು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಒಂದು ನಿಯಮಾವಳಿಗಳಲ್ಲಿ ಕೂಡ ಅಳವಡಿಸಲಾಗಿರುತ್ತೆ. ಆ ಎಲ್ಲವೂ ಕೂಡ ನಿಯಮಾವಳಿಗಳನ್ನು ಇಲ್ಲಿ RBSSN ಕಂಪನಿ ಎನ್ನುವಂಥದ್ದು ಗಾಳಿಗೆ ತೂರಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕಲ್ಲುಗಳನ್ನು ಹಾಕಿ ರಾಶಿಯಾಗಿ ಹಾಕಿ ಅದೇ ಏನು ನೈಸರ್ಗಿಕ ಸಂಪತ್ತಾಗಿರುವ ಹಳ್ಳವನ್ನು ತಡೆದಿರ್ತಕ್ಕಂಥದ್ದು. ಈ ಹಳ್ಳ ಏನಿದೆ ಇದು ನೈಸರ್ಗಿಕವಾಗಿ ಹರಿದುಕೊಂಡು ಇದೇ ಒಂದು ನ್ಯಾಷನಲ್ ಹೈವೇ ಬರುತ್ತೆ, ಹೊಸಪೇಟೆಯಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 67 ಇದೆ. ಇದು ಆ ರಾಷ್ಟ್ರೀಯ ಹೆದ್ದಾರಿ 67 ನಾ ದೃಶ್ಯವನ್ನು ಕೂಡ ತೋರಿಸ್ತಾನೆ. ಇದೇ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ಹಳ್ಳವು ಕೂಡ ಕೆಳಭಾಗದಲ್ಲಿ ಹರಿದು ಹೋಗಿರ್ತಕ್ಕಂಥದ್ದು. ಈಗ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಈಗ ತಳಗಡೆ ಅದಕ್ಕೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಹಳ್ಳ ಹೋಗ್ಲಿಕ್ಕೆ ದಾರಿ ಮಾಡಿತ್ತು. ಈಗ ಹಳ್ಳವನ್ನು ಕೂಡ ತಡೆದಿರೋದ್ರಿಂದ ಸಂಪೂರ್ಣವಾಗಿ ಆ ನೈಸರ್ಗಿಕ ಸಂಪತ್ತನ್ನು ಕೂಡ ತಡೆಯುವಂಥ ಕೆಲಸ ಇಲ್ಲಾಗಿದೆ. ಶಿವಾನಂದ ಸಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.